ಒಂದು ಊರಿನಲ್ಲಿ ರಾಜಯ್ಯ ಸುಜಾತ ಎನ್ನುವ ದಂಪತಿಗಳಿದ್ರು. ಅವರಿಗೆ ಸ್ವಂತ ಮನೆ ಇಲ್ಲ, ದೊಡ್ಡದಾದ ಆಸ್ತಿ ಇಲ್ಲ. ಇರೋದು ಒಂದೇ ಒಂದು ಸಮೋಸ ಗಾಡಿ ಮಾತ್ರ. ಪ್ರತಿದಿನ ಗಂಡ ಹೆಂಡತಿ ಬೆಳಗಿನ ಜಾವ ಬೇಗನೆ ಎದ್ದು ಸಮೋಸಕ್ಕೆ ಹಿಟ್ಟನ್ನು ಕಲಿಸುವುದು, ಎಣ್ಣೆ ಕಾಯಿಸುವುದು, ಸಮೋಸ ಮಾಡುವುದು ಅಂತ ಗಂಡ ಹೆಂಡತಿಬ್ರು ಕೆಲಸ ಮಾಡ್ತಾ ಇದ್ರು. ಏನ್ರೀ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ನಾನು ಮಸಾಲ ಮಿಕ್ಸ್ ಮಾಡ್ಲಾ? ಆ ಸುಜಾತ, ಮಾಡು, ನಾನು ಎಲ್ಲ ಸಿದ್ಧ ಮಾಡ್ಕೋತೀನಿ. ಇವತ್ತು ಸಮೋಸನ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನಿನ್ನೆ ಸಂಜೆ ಆಗುವಾಗ ಎಲ್ಲ ಖಾಲಿ ಆಯ್ತಲ್ವಾ? ಗೊತ್ತು ರೀ, ನಿನ್ನೆ ಸಮೋಸ ಮಾರಿದ ಹಣದಿಂದನೇ ಮಗಳಿಗೆ ಫೀಸ್ ಕಟ್ಟಿದ್ದು. ಹಾ ಹೌದು, ನನಗೆ ಯೋಚನೆ ಇದೆ, ಅದಕ್ಕೇನೆ ಇವತ್ತು 50 ಜಾಸ್ತಿ ಮಾಡೋಣ. ಹೀಗೆ ಗಂಡ ಹೆಂಡತಿ ಇಬ್ರು ತನ್ನ ಒಬ್ಬಳು ಮಗಳಾದ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ರು. ಕಾವೇರಿ ಪಟ್ಟಣದಲ್ಲಿ ಡಿಗ್ರಿ ಮಾಡ್ತಾ ಇದ್ಲು. ಅವರು ಕಷ್ಟಪಟ್ರು ಪರವಾಗಿಲ್ಲ, ಅವರ ಮಗಳು ಚೆನ್ನಾಗಿ ಓದ್ಬೇಕು ಅಂತ ಪಟ್ಟಣದಲ್ಲಿ ಅವಳನ್ನು ಓದಿಸ್ತಾ ಇದ್ರು. ಮಗಳ ಕನಸನ್ನು ನೆರವೇರಿಸಲು ಈ ರೀತಿ ತಳ್ಳುಗಾಡಿಯಲ್ಲಿ ಸಮೋಸ ವ್ಯಾಪಾರ ಮಾಡ್ತಿದ್ರು. ಮಳೆಯಾದ್ರೂ, ಬಿಸಿಲಾದ್ರೂ, ಜ್ವರ ಆದ್ರೂ, ಏನೇ ಆದ್ರೂ ಒಂದು ದಿನ ಕೂಡ ಸಮೋಸ ಗಾಡಿ ಹಾಕದೇ ಇರ್ಲಿಲ್ಲ. ಸ್ವಲ್ಪ ಸಮಯದಲ್ಲೇ ಬಸ್ ಸ್ಟ್ಯಾಂಡ್ ಬಳಿ ರಾಜಯ್ಯ ಸುಜಾತನ ಸಮೋಸ ಗಾಡಿ ರೆಡಿಯಾಗಿತ್ತು. ಆ ಸಮೋಸ ಸ್ಮೆಲ್ಲಿಗೆ ಊರಿನ ಜನರೆಲ್ಲ ಬರಲಾರಂಭಿಸಿದ್ರು. ರಾಜಣ್ಣ, 10 ಸಮೋಸ ಪಾರ್ಸಲ್ ಮಾಡಿ. ರಾಜಣ್ಣ, ನನಗೂ ಕೂಡ ಒಂದು 10 ಪಾರ್ಸಲ್ ಮಾಡಿ. ಹಾ, ಒಂದೇ ಗಳಿಗೆಯಲ್ಲಿ ಎಲ್ಲರಿಗೂ ಕಟ್ಟಿಕೊಡ್ತೀನಿ. ಹಾಗೆ ಹೇಳಿ ರಾಜಣ್ಣ ಎಲ್ಲರಿಗೂ ವೇಗವಾಗಿ ಕಟ್ಟಿಕೊಡ್ತಿದ್ರು. ಅವರ ಕೈಯಿಂದ ಹಣವನ್ನು ತೆಗೆದುಕೊಂಡ. ಹೀಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ರಾಜಯ್ಯನ ಅಂಗಡಿ ಮುಂದೆ ಜನರು ಕ್ಯೂ ಅಲ್ಲಿ ನಿಂತಿದ್ರು. ಸುಜಾತ ಸಂತೋಷ ಪಡುತ್ತಾ, ಈ ದಿನದ ಹಾಗೇನೆ ಯಾವಾಗ್ಲೂ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಂತೋಷ ಅಲ್ಲರಿ? ಹೌದು ಸುಜಾತ. ಹಾಗೆ ಅಂತ ಇಬ್ಬರು ಸಮೋಸ ವ್ಯಾಪಾರ ಮಾಡ್ತಿದ್ರು. ಆದ್ರೆ ಈ ವಿಚಾರ ಅದೇ ಗ್ರಾಮದಲ್ಲಿರುವ ಬಸವಯ್ಯನಿಗೆ ಹೊಟ್ಟೆ ಕಿಚ್ಚಾಯಿತು. ಯಾಕೆಂದ್ರೆ ಅವರು ದೊಡ್ಡ ಹಣ ಇರುವ ವ್ಯಕ್ತಿ. ಆದ್ರೆ ಮುಂದೆ ಇರೋರು ಚೆನ್ನಾಗಿ ಆದ್ರೆ ಆ ವ್ಯಕ್ತಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರ ಬಳಿ ಕೆಲಸ ಮಾಡುವ ರಾಮುವಿನ ಜೊತೆ ಹೀಗೆ ಹೇಳಿದ್ರು. ಲೇ ರಾಮು, ಒಬ್ಬ ಬಡವ ಇಷ್ಟು ಚೆನ್ನಾಗಿ ದುಡಿಯೋದು ನನಗೆ ಇಷ್ಟ ಇಲ್ಲ ಕಣೋ. ಅವನು ಅಂಗಡಿನ ಮುಚ್ಚಿ ಹೋಗ್ಬೇಕು. ನಾನು ಹೋಗಿ ನೀವು ಹೇಳಿದ್ರಿ ಅಂತ ವ್ಯಾಪಾರ ಮಾಡಬಾರ್ದು ಅಂತ ಹೇಳ? ಹಾಗೆ ಅಲ್ಲ ಕಣೋ, ನಾಳೆಯಿಂದ ಅವನ ಅಂಗಡಿಯ ಪಕ್ಕನೇ ನಾವು ಕೂಡ ಅಂಗಡಿಯನ್ನು ಹಾಕೋಣ. ಅವನು 10 ರೂಪಾಯಿ ಅಂತ ವ್ಯಾಪಾರ ಮಾಡಿದ್ರೆ ನಾವು 8 ರೂಪಾಯಿ ಅಂತ ವ್ಯಾಪಾರ ಮಾಡೋಣ. ಹಾಗೆ ಮಾಡಿದ್ರೆ ಅಯ್ಯ ತುಂಬಾ ನಷ್ಟ ಆಗುತ್ತೆ. ನಷ್ಟ ಆದ್ರೂ ಪರವಾಗಿಲ್ಲ ಕಣೋ, ಅವನು ನನ್ನ ಕಣ್ಮುಂದೆ ಚೆನ್ನಾಗಿಯೇ ಇರಬಾರ್ದು. ಅದಕ್ಕೆ ಅವನು ಅವನ ಅಂಗಡಿನ ಮುಚ್ಚಬೇಕು. ನೀನು ಹೋಗಿ ಸರಿಯಾದ ದಾರಿಯನ್ನು ಹುಡುಕು ಹೋಗು. ಸರಿ ಅಯ್ಯ, ಹಾಗೇನೆ ಮಾಡ್ತೀನಿ. ಹಾಗೆ ಅಂತ ರಾಮಲು ಅಂಗಡಿಯನ್ನು ಹಾಕಲು ಸಿದ್ಧತೆ ಮಾಡ್ದ. ಮರುದಿನ ಬಸವಯ್ಯ ಹೇಳಿದ ಹಾಗೆ ರಾಮಲು ರಾಜಯ್ಯನ ಪಕ್ಕದಲ್ಲಿ ಅಂಗಡಿಯನ್ನು ಹಾಕಿದ. ಬಿಸಿ ಬಿಸಿ ಸಮೋಸ ಕೇವಲ 8 ರೂಪಾಯಿ ಮಾತ್ರ, ಹಾಗೆ ಅಂತ ಬೋರ್ಡ್ ಅನ್ನು ಹಾಕಿದ್ದ. ಅದನ್ನು ನೋಡಿ ಜನರೆಲ್ಲರೂ ತುಂಬಾ ಆಶ್ಚರ್ಯಪಟ್ರು. ರಾಜಯ್ಯ ಸುಜಾತ ಏನು ಮಾತನಾಡಲಿಲ್ಲ, ಮೌನವಾಗಿ ನೋಡ್ತಾ ಇದ್ರು. ರಾಮಯ್ಯನ ಬಳಿ ಸಮೋಸಕ್ಕೆ 10 ರೂಪಾಯಿ, ಬಸವಯ್ಯನವರ ಅಂಗಡಿಯಲ್ಲಿ ಸಮೋಸ 8 ರೂಪಾಯಿ. ನಾವು ಈ ಕಡೆ ಅಂಗಡಿಗೆ ಹೋದ್ರೆ 2 ರೂಪಾಯಿ ಉಳಿತಾಯ ಆಗುತ್ತೆ ಬಾ. ಹಾಗೆ ಹೇಳಿ ಎಲ್ಲರೂ ಬಸವಯ್ಯನ ಸಮೋಸ ಅಂಗಡಿ ಬಳಿಯೇ ಬಂದ್ರು. ಸ್ವಲ್ಪ ಸಮಯದಲ್ಲೇ ಬಸವಯ್ಯನ ಅಂಗಡಿ ಖಾಲಿ ಆಯಿತು. ರೀ, ಬೆಳಿಗ್ಗೆಯಿಂದ 10 ಸಮೋಸ ಕೂಡ ವ್ಯಾಪಾರ ಆಗ್ಲಿಲ್ಲ. ಸುಜಾತ, ನಾವು ಕೂಡ ದರವನ್ನು ತಗ್ಗಿಸಿದ್ರೆ ನಮಗೆ ಲಾಭ ಬರ್ಬೋದು, ಇಲ್ಲದಿದ್ರೆ ನಮಗೆ ನಷ್ಟನೇ ಉಳಿಯೋದು. ನಾವು ನಮ್ಮ ವ್ಯಾಪಾರದ ಮೇಲೇನೆ ಆಧಾರವಾಗಿದ್ದೀವಿ. ಆ ಬಸವಯ್ಯ ನಮಗೆ ಬೇಕು ಬೇಕು ಅಂತ ಹೀಗೆ ಮಾಡ್ತಿದ್ದಾನೆ. ನನಗೂ ಕೂಡ ಹಾಗೇನೆ ಅನ್ಸುತ್ತೇರಿ. ಆದ್ರೆ ಏನ್ ಮಾಡೋದು, ನಮಗೆ ಬರುವಂತ ಕೆಲ್ಸ ಸಮೋಸ ಮಾಡ್ಲಿಕ್ಕೆ ಮಾತ್ರ ತಾನೆ. ನಷ್ಟ ಬಂದ್ರೂ ಕೂಡ ಪರವಾಗಿಲ್ಲ, ನಾಳೆಯ ಸಮಯ ನಮ್ದು ತಾನೆ. ಹಾಗೆ ಅಂತ ಒಬ್ಬರಿಗೊಬ್ಬರು ಸಮಾಧಾನ ಹೇಳ್ಕೊಳ್ತಿದ್ರು. ದಿನಗಳು ಕಳೆಯಿತು, ಸಾಲ ಜಾಸ್ತಿ ಆಯಿತು. ಕಾವೇರಿಗೆ ಕಳಿಸುವಂತ ಹಣ ನಿಂತೋಯ್ತು. ಒಂದು ದಿನ ರಾಜಯ್ಯ ಸಮೋಸ ಗಾಡಿಯನ್ನು ಮನೆಗೇನೆ ತಳ್ಕೊಂಬಂದ್ಬಿಟ್ರು. ಇದೇನ್ರಿ ಇದು, ಗಾಡಿನ ತಂದಿದ್ದೀರಾ ಅಂದ್ರೆ ವ್ಯಾಪಾರ ಮಾಡಲ್ವಾ? ಯಾರು ತಗೊಳ್ದೆ ಇದ್ದಾಗ ಏನ್ ವ್ಯಾಪಾರ ಮಾಡೋದು ಸುಜಾತ? ಅದಕ್ಕೇನೆ, ನಷ್ಟ ಆದ್ರೂ ಪರವಾಗಿಲ್ಲ, ಇನ್ನೇನಕ್ಕೆ ಗಾಡಿ ಅಂತ ಗಾಡಿನ ತಳ್ಕೊಂಡೇ ಬಂದ್ಬಿಟ್ಟೆ. ಹಾಗೆ ಅಂತ ಹೇಳಿ ಕಣ್ಣೀರು ಹಾಕಿದ. ಸುಜಾತನಿಗೆ ದುಃಖವಾಯಿತು. ಒಂದು ದಿನ ಸಂಜೆ ಕಾವೇರಿ ಪಟ್ನದಿಂದ ಮನೆಗೆ ಬಂದ್ಲು. ಮನೆ ಮುಂದೆ ನಿಂತಿರುವ ಸಮೋಸ ಗಾಡಿಯನ್ನು ನೋಡಿ ಆಶ್ಚರ್ಯಪಟ್ಲು. ಅಮ್ಮ ಅಮ್ಮ ಹಾಗೆ ಅಂತ ಕರೆದ್ಲು. ಸುಜಾತ ಬಂದು ಬಾಗಿಲ್ ತೆಗೆದ್ಲು. ಕಣ್ಣ ಎದುರಿನಲ್ಲಿ ಕಾವೇರಿಯನ್ನು ಕಂಡು ಸಂತೋಷದಿಂದ, ಇವಾಗ ಬಂದಮ್ಮ, ಬಾಮ ಮನೆಯೊಳಗೆ. ನನ್ ಬರದೆಲ್ಲ ಇರ್ಲಿ, ಈ ಗಾಡಿ ಏನು ಮನೆ ಹತ್ರ ಇದೆ, ಇಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುತ್ತೆ ಅಲ್ವಾ? ನಾನು ಬಸ್ ಸ್ಟ್ಯಾಂಡ್ ಇಂದ ಬರುವಾಗ ನೋಡ್ದೆ, ಅಪ್ಪ ಅಲ್ಲಿ ಎಲ್ಲೂ ಇರ್ಲಿಲ್ಲ.
ಮನೆಗ್ ಬಂದ್ ನೋಡಿದ್ರೆ ಇಲ್ಲಿದ್ದಾರೆ. ಆ ಮಾತಿಗೆ ಸುಜಾತ ರಾಜಯ್ಯ ಒಬ್ಬರ ಮುಖವನ್ನೊಬ್ರು ನೋಡಿಕೊಂಡ್ರು. ಏನಾಯ್ತಪ್ಪ, ಯಾಕೆ ನೀವು ಒಬ್ರಿಗೊಬ್ರು ಹೀಗೆ ನೋಡ್ಕೋತಾ ಇದ್ದೀರಾ? ಸಮೋಸ ಗಾಡಿ ಏನ್ ಮನೆ ಹತ್ರ ಇದೆ? ರಾಜಯ್ಯ ಏನು ಮಾತನಾಡಲಿಲ್ಲ. ಸುಜಾತ ಕಣ್ಣಲ್ಲಿ ಕಣ್ಣೀರು. ಅಮ್ಮ ಕಾವೇರಿ, ನಮ್ಮ ಗಾಡಿ ಇವಾಗ ನಡೆಸ್ತಾ ಇಲ್ಲಮ್ಮ. ಯಾಕಮ್ಮ, ಏನಾಯ್ತು? ರಾಜಯ್ಯ ನಿಟ್ಟುಸಿರು ಬಿಟ್ರು. ಕಾರಣ ಬಸವಯ್ಯ ಅಮ್ಮ. ನಾವು ನಮ್ಮ ಸಮೋಸ ಅಂಗಡಿನ ಹಾಕಿದ್ರೆ ನಮ್ಮ ಅಂಗಡಿ ಪಕ್ಕನೆ ಸಮೋಸ ವ್ಯಾಪಾರ ಮಾಡಿ ಒಂದೊಂದು ಸಮೋಸ 8 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ನಾವು ಅವರ ಹಾಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಸಾಲ ಜಾಸ್ತಿ ಆಗ್ತಿದೆ. ಅದಕ್ಕೇನೆ ಅಂಗಡಿನ ಮುಚ್ಚಿಬಿಟ್ಟಿದೀವಿ. ಕಾವೇರಿಗೆ ಬಸವಯ್ಯನ ಮೇಲೆ ತುಂಬಾ ಕೋಪ ಬಂತು. ಅಂದ್ರೆ ನಮಗೆ ನಷ್ಟ ಆಗ್ಬೇಕು ಅಂತ ತಾನೇ ಅವರು ಬೇಕು ಬೇಕು ಅಂತ ಮಾಡ್ತಿದ್ದಾರೆ? ಹೌದಮ್ಮ, ನಾವು ಏನ್ ಮಾಡೋದು ಹೇಳು? ಆ ಮಾತಿಗೆ ಕಾವೇರಿಗೂ ಬೇಜಾರಾಯಿತು. ರಾತ್ರಿಡೀ ನಿದ್ರೆ ಮಾಡೋಣ ಅಂತ ನೋಡಿದ್ರೆ ಅವಳಿಗೆ ನಿದ್ರೆಯೇ ಬರಲಿಲ್ಲ. ಅವಳು ರಾತ್ರಿಡೀ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ಲು. ನಾನು ಆ ಬಸವಯ್ಯನ ವ್ಯಾಪಾರವನ್ನು ಏನು ಮಾಡಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರ್ ನೋಡ್ಬಾರ್ದು. ಸಂತೋಷವನ್ನೇ ಯಾವಾಗ್ಲೂ ನಾನು ನೋಡ್ತಾ ಇರ್ಬೇಕು. ಹಾಗೆ ಅಂತ ಕಾವೇರಿ ಆಲೋಚನೆ ಮಾಡುತ್ತಾ ಆ ಕಡೆ ಈ ಕಡೆ ನಡೆದಾಡ್ತಾ ಇದ್ಲು. ಆವಾಗ ಅವಳಿಗೆ ಒಂದು ಅದ್ಭುತವಾದ ಆಲೋಚನೆ ಬಂತು. ಅವಳ ಮುಖ ಸಂತೋಷದಲ್ಲಿ ಪ್ರಕಾಶವಾಯಿತು. ಮರುದಿನ ಬೆಳಿಗ್ಗೆ, ಅಪ್ಪ, ನಾವು ಇವತ್ತಿನಿಂದ ಸಮೋಸ ವ್ಯಾಪಾರವನ್ನು ಮತ್ತೆ ಆರಂಭಿಸೋಣ. ವ್ಯಾಪಾರ ಮಾಡಿ ಏನಮ್ಮ ಪ್ರಯೋಜನ? ಯಾರು ನಮ್ ಜೊತೆ ತಗೊಳ್ಳೋದಿಲ್ಲ. ತಗೋತಾರಪ್ಪ, ಯಾಕೆಂದ್ರೆ ಅದೃಷ್ಟಕ್ಕೋಸ್ಕರ ತಗೋತಾರೆ. ರಾಜಯ್ಯ ಸುಜಾತ ಆಶ್ಚರ್ಯದಿಂದ ನೋಡಿದ್ರು. ಅದೇನಮ್ಮ, ಹೇಳೋದ್ರಲ್ಲಿ ಏನಿದೆ, ಮಾಡಿ ತೋರಿಸ್ತೀನಿ ಬನ್ನಿ. ಹಾಗೆ ಅಂತ ಕಾವೇರಿ ಅವಳ ಕೈಯಲ್ಲಿರುವ ಪೆಟ್ಟಿಗೆಯನ್ನು ತೆಗೆದ್ಲು. ಅದರಲ್ಲಿ ಸಣ್ಣ ಸಣ್ಣ ಬೆಳ್ಳಿಯ ನಾಣ್ಯಗಳಿದ್ದವು. ಇದು ಎಲ್ಲಿಂದಮ್ಮ? ಇದು ನನ್ನ ಸ್ಕಾಲರ್ಶಿಪ್ ಹಣದಿಂದ ತಗೊಂಡೆ. ಇವಾಗ ಇದಕ್ಕೆ ಕೆಲ್ಸ ಬಂದಿದೆ. ರಾಜಯ್ಯ ಆಶ್ಚರ್ಯಪಟ್ರು. ಇದೇನಮ್ಮ, ಇದರಿಂದ ವ್ಯಾಪಾರ ಹೇಗಮ್ಮ ಆಗುತ್ತೆ? ಒಂದು ದಿನಕ್ಕೆ 10 ಬೆಳ್ಳಿಯ ನಾಣ್ಯಗಳು ಸಾಕು. ಒಂದೊಂದನ್ನು ಸಮೋಸಕ್ಕೆ ಹಾಕೋಣ. ಬೆಳ್ಳಿಯ ನಾಣ್ಯಕ್ಕೋಸ್ಕರ ಆದ್ರೂ ಜನರು ಸಮೋಸವನ್ನು ತೆಗೆದುಕೊಳ್ಳಲು ಬರ್ತಾರೆ. ಖಂಡಿತವಾಗಿ ಬರ್ತಾರಪ್ಪ. ಅದೃಷ್ಟವಂತರಿಗೆ ಬೆಳ್ಳಿಯ ನಾಣ್ಯಗಳು ಸಿಗುತ್ತೆ, ಇಲ್ಲದವರಿಗೆ ಸಮೋಸ ತಿಂದಿದ್ದಕ್ಕೆ ಹಣ ಕೊಟ್ಟು ಹೋಗ್ತಾರೆ. ಆ ಮಾತಿಗೆ ಅವರಿಬ್ಬರಿಗೂ ಸಂತೋಷವಾಯಿತು. ಸ್ವಲ್ಪ ಸಮಯದಲ್ಲೇ ರಾಜಯ್ಯ ಸುಜಾತ ಸೇರಿ ಸಮೋಸ ಗಾಡಿಯನ್ನು ಹಾಕಿದ್ರು. ಅವಾಗ ಕಾವೇರಿ ಒಂದು ಬೋರ್ಡ್ ಮೇಲೆ ರಾಜಯ್ಯನ ಬೆಳ್ಳಿಯ ಸಮೋಸ ಅದೃಷ್ಟ ಇರುವವರಿಗೆ ಖಂಡಿತವಾಗಿ ಸಿಗುತ್ತೆ ಹಾಗೆ ಅಂತ ಬರೆದಿದ್ಲು. ಅದನ್ನು ನೋಡಿ ರಾಜಯ್ಯನ ಅಂಗಡಿಯ ಮುಂದೆ ದೊಡ್ಡ ಕ್ಯೂವೇ ನಿಂತಿದ್ರು. ಬೇರೆ ಊರಿನವರು, ಆ ಕಡೆ ಈ ಕಡೆ ಓಡಾಡೋರು ಕೂಡ ಸಮೋಸ ಬೋರ್ಡ್ ಅನ್ನು ನೋಡಿ ಅಲ್ಲಿ ತಿನ್ನಲು ಬಂದ್ರು. ಅದನ್ನು ನೋಡಿ ಬಸವಯ್ಯನಿಗೆ ಆಶ್ಚರ್ಯವಾಯಿತು. ಒಬ್ಬೊಬ್ಬರು 5, 10, 20 ಅಂತ ಸಮೋಸವನ್ನು ತೆಗೆದುಕೊಂಡ್ರು. ನನಗೆ ಒಂದು ಬೆಳ್ಳಿ ನಾಣ್ಯ ಸಿಕ್ತು ಹಾಗೆ ಅಂತ ಸುಬ್ಬಯ್ಯ ಹೇಳಿದಾಗ ಅದನ್ನು ನೋಡಿ ಇನ್ನಷ್ಟು ಜನರು ಹೆಚ್ಚು ಹೆಚ್ಚು ತೆಗೆದುಕೊಳ್ಳಲು ಬಂದ್ರು. 2 ಗಂಟೆ ಸಮಯದಲ್ಲೇ ಸಮೋಸ ಮೊತ್ತವು ಖಾಲಿಯಾಯಿತು. ಆದರೆ ಬಸವಯ್ಯ ಅವನ ಅಂಗಡಿ ಬಳಿ ನೊಣವನ್ನು ಹೊಡಿತಾ ಇದ್ದ. ಆ ದಿನ ರಾತ್ರಿ ಕಾವೇರಿ ಮನೆಯಲ್ಲಿ ವ್ಯಾಪಾರದಿಂದ ಬಂದಂತಹ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ಲು. ಮರುದಿನ ಬೆಳಿಗ್ಗೆ ಕೂಡ ಅವರು ಸಮೋಸ ವ್ಯಾಪಾರವನ್ನು ಆರಂಭಿಸಿದ್ರು. ಪಕ್ಕದಲ್ಲೇ ಇದ್ದು ಇದನ್ನೆಲ್ಲ ನೋಡ್ತಾ ಇದ್ದ ಬಸವಯ್ಯನಿಗೆ ತುಂಬಾನೇ ಕೋಪ ಬಂತು. ಈ ರಾಜಯ್ಯ ನನ್ನನ್ನೇ ಮಿಂಚ್ತಾನಾ? ನಾನು ಚಿನ್ನದ ನಾಣ್ಯವನ್ನೇ ಹಾಕ್ತೀನಿ ಹಾಗೆ ಅಂತ ಹೇಳಿ ಮೈಕನ್ನು ತೆಗೆದುಕೊಂಡು, ಊರಿನ ಜನರೆಲ್ಲ ಕೇಳ್ಕೊಳ್ಳಿ, ನಾನು ನನ್ನ ಸಮೋಸದಲ್ಲಿ ಬಂಗಾರದ ನಾಣ್ಯವನ್ನ ಹಾಕ್ತೀನಿ. ಬನ್ನಿ ಬನ್ನಿ, ಬಂದು ನಿಮ್ಮ ಅದೃಷ್ಟ ಹೇಗಿದೆ ಅಂತ ಪರೀಕ್ಷೆ ಮಾಡಿಕೊಳ್ಳಿ. ಆ ಮಾತನ್ನು ಕೇಳಿ ಸ್ವಲ್ಪ ಗ್ರಾಮದ ಜನರು ಬಸವಯ್ಯನ ಅಂಗಡಿ ಬಳಿ ಹೋದ್ರು. ನಿಜವಾಗ್ಲೂ ಬಂಗಾರದ ನಾಣ್ಯವನ್ನು ಕೊಡ್ತೀರಾ? ಹೌದು, ಅದೃಷ್ಟ ಇದ್ರೆ ನಿಮಗೆ ಸಿಗುತ್ತೆ. ಅವನ ಬಳಿ ಕೂಡ ಜನರು ಕ್ಯೂ ಅಲ್ಲಿ ನಿಂತು ಸಮೋಸವನ್ನು ತೆಗೆದುಕೊಂಡ್ರು. ಆದ್ರೆ ಸಂಜೆಯಾದ್ರೂ ಕೂಡ ಯಾರಿಗೂ ಚಿನ್ನದ ನಾಣ್ಯ ಸಿಗಲಿಲ್ಲ. ಅದನ್ನು ನೋಡಿದ ಗ್ರಾಮದ ಜನರು, ಅಯ್ಯ, ನಾವು ಇಷ್ಟು ಜನ ಸಮೋಸ ತಗೊಂಡು ನಮ್ಮ ಯಾರಿಗೂ ಒಂದು ಚಿನ್ನದ ನಾಣ್ಯ ಸಿಗ್ಲಿಲ್ಲ. ರಾಜಯ್ಯ ಮಾಡ್ತಾ ಇದ್ದ ಬೆಳ್ಳಿಯ ಸಮೋಸದಲ್ಲಿ ಕೆಲವರಿಗೆ ಬೆಳ್ಳಿ ಸಿಗ್ತಾ ಇದೆ, ಆದ್ರೆ ನೀವು ಮಾಡ್ತಾ ಇರುವ ಚಿನ್ನದ ಸಮೋಸದಲ್ಲಿ ಒಂದು ಚಿನ್ನದ ನಾಣ್ಯ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ನೀವು ಯಾಮರ್ಸ್ತಾ ಇದ್ದೀರಾ? ಅದೇ ಸಮಯದಲ್ಲಿ ಅವನ ಬಳಿ ಕೆಲಸ ಮಾಡುವ ರಾಮು ಕೂಡ ನಿಜವನ್ನು ಹೇಳಿಯೇ ಬಿಟ್ಟ. ಆವಾಗ ಜನರಿಗೆ ಬಸವಯ್ಯನ ಮೇಲೆ ಕೋಪ ಬಂತು. ಆ ವಿಷಯ ತಿಳಿದ ಕಾವೇರಿ ಬಸವಯ್ಯನ ಬಳಿ ಬಂದು, ಅಯ್ಯ, ವ್ಯಾಪಾರ ಅಂದ್ರೆ ಮೋಸ ಮಾಡೋದು ಮಾತ್ರವಲ್ಲ, ನಿಜಾಯಿತಿಯಾಗಿ ವ್ಯಾಪಾರ ಮಾಡೋದು. ನಮಗೆ ಮೋಸ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? ರಾಜಯ್ಯ, ಸುಜಾತ ನನ್ನನ್ನು ಕ್ಷಮಿಸಿ. ಈ ನಾಣ್ಯಕ್ಕಿಂತ ನಿಮ್ಮ ನಿಜಾಯಿತಿಯೇ ತುಂಬಾ ಬೆಲೆ ಬಾಳುವಂತದ್ದು. ಆ ಮಾತನ್ನು ಕೇಳಿದ ಗ್ರಾಮದ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು. ರಾಜಯ್ಯ ಸುಜಾತ ಎಂದಿನಂತೆ ಬೆಳ್ಳಿಯ ಸಮೋಸ ವ್ಯಾಪಾರವನ್ನು ಮಾಡಿದ್ರು. ಕಾವೇರಿ ಮತ್ತೆ ಓದಲು ಪಟ್ಟಣಕ್ಕೆ ಹೋದ್ಲು.
ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ. ಒಂದಾನೊಂದು ಕಾಲದಲ್ಲಿ ಪಿಠಾಪುರ ಎನ್ನುವ ಊರಿತ್ತು. ಆ ಊರಲ್ಲಿ ಪುಲ್ಲಯ್ಯ ಯಲ್ಲಯ್ಯ ಎನ್ನುವ ಜಿಪಣರು ಎದುರುಗೆದುರೇ ಇದ್ರು. ಒಬ್ಬರಿಗೊಬ್ಬರು ಜಿಪಣತನದಲ್ಲೇ ಪೈಪೋಟಿಯನ್ನು ಮಾಡ್ತಾ ಇದ್ರು. ಆದ್ರೂ ಅವರಿಬ್ಬರಲ್ಲಿ ನಾವಿಬ್ಬರು ಜಿಪುಣರೇ ಅಲ್ಲ ಅನ್ನುವ ಹಾಗೆ ಅವರಿಬ್ಬರು ಯಾವಾಗ್ಲೂ ವಾದ ಮಾಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಪುಲ್ಲಯ್ಯ, ಇಷ್ಟು ಬೆಳಿಗ್ಗೆ ಆದ್ರೂ ಕೂಡ ಈ ಯಲ್ಲಯ್ಯ ಇನ್ನು ಮನೆಯಿಂದ ಹೊರಗಡೆ ಬರ್ಲಿಲ್ಲ, ಅವನ್ ಕೈಯಿಂದ ಇವತ್ತೊಂದು ಕುಂಬಳಕಾಯಿನ ತಗೋಬೇಕು. ಯಲ್ಲಯ್ಯ ಮನೆ ಮುಂದೆ ನಿಂತು ನೋಡ್ತಾ ಇರುವ ಪುಲ್ಲಯ್ಯನನ್ನು ನೋಡಿ ಆ ಕಡೆ ಬರ್ತಾ ಇರುವ ಕನಕಯ್ಯ, ಏನಪ್ಪಾ ಯಲ್ಲಯ್ಯ, ಬೆಳಿಗ್ಗೆ ಬೆಳಿಗ್ಗೆನೆ ಪುಲ್ಲಯ್ಯನ ಮನೆ ಮುಂದೆ ನಿಂತ್ಕೊಂಡು ಏನೋ ಕಾಯುವ ರೀತಿ ನೋಡ್ತಾ ಇದ್ದೀಯಾ? ಅಯ್ಯಯ್ಯೋ, ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಇವನ್ ಕಣ್ಣಿಗೆ ಬೀಳ್ಬೇಕಾ? ಕನಕಯ್ಯ, ಏನೂ ಇಲ್ಲ, ನಮ್ಮ ಯಲ್ಲಯ್ಯ ಇಷ್ಟೊತ್ತಾದ್ರೂ ಎದ್ದಿಲ್ಲ ಅಂತ ಅವನ್ನ ನೋಡ್ತಾ ಇದ್ದೀನಿ ಅಷ್ಟೇ. ಓಹೋ, ಹಾಗಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ಯಲ್ಲಯ್ಯನಿಗೆ ಟೋಪಿ ಹಾಕ್ತೀಯ? ನಾನು ಯಾರಿಗೆ ಟೋಪಿ ಹಾಕಿದ್ರೆ ಇವನಿಗೇನು ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟ? ಏನಪ್ಪ ಪುಲ್ಲಯ್ಯ, ನಿನ್ನೊಳಗೆ ನೀನೇ ಏನೋ ಮಾತಾಡುವ ರೀತಿ ಇದೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಹೌದು, ಬೆಳಿಗ್ಗೆ ಬೆಳಿಗ್ಗೆ ಈ ಕಡೆ ಏನೋ ಕೆಲಸದ ಮೇಲೆ ಹೊರಟಿರುವ ಆಗಿದೆ. ಸರಿಯಾದ ಬಡವ ಇವನು. ಇವನ್ನ ಕೇಳಿದ್ರೆ ಇವನು ನನ್ನನ್ನೇ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲಪ್ಪೋ. ಏನಪ್ಪ ಕನಕಯ್ಯ, ಇಷ್ಟೊತ್ತು ನನ್ನ ಜೊತೆ ಕೇಳ್ದೆ, ಇವಾಗ ನನಗೆ ಉತ್ತರ ಹೇಳ್ದೆ, ನೀನೇ ಏನೋ ಆಲೋಚನೆ ಮಾಡ್ತಿದ್ದೀಯಾ? ಅಷ್ಟರಲ್ಲಿ ಯಲ್ಲಯ್ಯ ಮನೆಯಿಂದ ಹೊರಗಡೆ ಬಂದ. ಅಲ್ಲೇ ಮುಂದೆ ನಿಂತಿರುವ ಪುಲ್ಲಯ್ಯ ಹಾಗೂ ಕನಕಯ್ಯನನ್ನು ನೋಡಿ, ಏನಪ್ಪ ಪುಲ್ಲಯ್ಯ, ಬೆಳಿಗ್ಗೆ ಬೆಳಿಗ್ಗೆ ದೊಡ್ಡ ಮನುಷ್ಯರು ಇಬ್ರು ಸೇರ್ಕೊಂಡು ನನ್ನ ಮನೆ ಮುಂದೆ ನಿಂತ್ಕೊಂಡು ವಾದ ಮಾಡ್ತಾ ಇದ್ದೀರಾ? ಏನಿಲ್ಲ ಯಲ್ಲಯ್ಯ, ನಮ್ಮ ಕನಕಯ್ಯ ಈ ಕಡೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲೋ ಹೊರಟಿರುವ ಹಾಗಿದೆ, ಅದಕ್ಕೆ ಎಲ್ಲಿಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. ಸರಿಯಾಗೋಯ್ತು, ಒಬ್ಬ ಜಿಪ್ಪಣ ಇನ್ನೊಬ್ಬನ ಜಿಪ್ಪಣ ಜೊತೆ ಸೇರ್ಕೊಂಡು ಇವಾಗ ನನ್ನ ಜೊತೆನೇ ಬರ್ತಾ ಇದ್ದಾರಲ್ವಾ? ಇಲ್ಲಿ ನೋಡಪ್ಪ ಯಲ್ಲಯ್ಯ, ಈ ಪುಲ್ಲಯ್ಯ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ನ ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದ. ಅದಕ್ಕೆ ಏನಪ್ಪ ಪುಲ್ಲಯ್ಯ, ಬೆಳಿಗ್ಗೆ ಬೆಳಿಗ್ಗೆ ಯಲ್ಲಯ್ಯನ ಮನೆ ಮುಂದೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳಿದೆ ಅಷ್ಟೇ. ಹೌದಾ ಪುಲ್ಲಯ್ಯ, ಏನು ವಿಷಯ? ನನ್ನ ಏನಾದರೂ ಕೇಳಬೇಕಾ? ಇದೇ ಸರಿಯಾದ ಸಮಯ. ಈ ಕನಕಯ್ಯನ ಮುಂದೆನೇ ಇವನ ಜೊತೆ ಕುಂಬಳಕಾಯಿ ಬಗ್ಗೆ ಕೇಳಿದ್ರೆ ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಅದು ಏನಿಲ್ಲ, ನಿನ್ನ ತೋಟದಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೆಳೆದಿದೆಯಲ್ವಾ, ಅದರ ಬಿತ್ತನೆ ಕೊಡ್ತೀಯಾ ಅಂತ ಅನ್ಕೊಂಡೆ. 2 ದಿನದಿಂದ ನನ್ನ ಮನೆಯ ಹಿತ್ತಲನ್ನೇ ನೋಡ್ತಾ ಕಾಯ್ತಾ ಕೂತಿದ್ದಾನೆ. ಈ ಕನಕಯ್ಯನ ಮುಂದೆ ಬೇರೆ ಕೇಳ್ಬಿಟ್ಟ. ಇವಾಗ ಎಲ್ಲ ಅಂತ ನಾನು ಹೇಗೆ ಹೇಳೋದು? ಏನು ಮಾಡೋದು ಇವಾಗ? ಏನಪ್ಪ ಏನೋ ಆಲೋಚನೆ ಮಾಡ್ತಾ ಇರುವ ಹಾಗಿದೆ. ಏನಿಲ್ಲ, ಬೆಳಿಗ್ಗೆ ಬೆಳಿಗ್ಗೆನೆ ಕೇಳ್ಬಿಟ್ಟೆ, ನಿನಗೆ ಇಲ್ಲ ಅಂತ ಹೇಳಕ್ಕಾಗುತ್ತಾ? ತಗೊಂಡೋಗು. ಯಲ್ಲಯ್ಯ, ನನಗೆ ಗೊತ್ತು, ನಿನ್ನ ಮನಸ್ಸು ಒಳ್ಳೆ ಮನಸ್ಸು, ಯಾರು ಏನೇ ಕೇಳಿದ್ರು ಇಲ್ಲ ಅಂತ ನೀನು ಹೇಳೋದಿಲ್ಲ. ಇದರಲ್ಲಿ ಏನಿದೆ ಪುಲ್ಲಯ್ಯ? ಇವತ್ತು ನೀನು ಕೇಳಿದೆ, ನಾಳೆ ನಾನು ಕೇಳ್ತೀನಿ. ಹೌದು, ಎದುರಲ್ಲೇ ಇದ್ಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡೋದಿದ್ರೆ ನಾಳೆ ನಿನ್ನ ಮುಖ ಅವನ ಮುಖ ನೀನು ನೋಡ್ಬೇಕಲ್ವಾ? ಕನಕಯ್ಯ, ಸರಿಯಾದ ಸಮಯಕ್ಕೆ ಹೇಳಿದೆ. ಆ ಮಾತನ್ನು ನಾನೇ ಹೇಳಬೇಕು ಅಂತ ಇದ್ದೆ, ಅಷ್ಟು ಬೇಗ ನೀನೇ ಹೇಳಿಬಿಟ್ಟೆ. ನೋಡ್ದ ಯಲ್ಲಯ್ಯ, ಯಾರಾದರೂ ಆಲೋಚನೆ ಮಾಡಿದ್ರೆ ಆ ವಿಷಯವನ್ನು ನಾನು ತಟ್ಟಂತ ಹೇಳ್ಬಿಡ್ತೀನಿ. ಹೌದು, ಮಾತನ್ನ ಸುಮ್ಮನೆ ಮಾತಲ್ಲೇ ಮಾತಾಡ್ತಿದ್ದಾನೆ. ಏನು ಪುಲ್ಲಯ್ಯ, ನೀನೇನು ಆಲೋಚನೆ ಮಾಡ್ತಿದ್ದೀಯಾ? ಇನ್ನೇನು ಹೇಳೋದು ಕನಕಯ್ಯ? ಎದುರು ಇದ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡೋದಿದ್ರೆ ಇನ್ನೇಗೆ ಹೇಳು? ಸರಿ, ನನಗೊಂದು ಸಣ್ಣ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ನೀವು ಮಾತಾಡ್ಕೊಳ್ಳಿ. ಕನಕಯ್ಯ ಅಲ್ಲಿಂದ ಹೋದ ತಕ್ಷಣ ಪುಲ್ಲಯ್ಯ ಯಲ್ಲಯ್ಯನ ತೋಟಕ್ಕೆ ಹೋಗಿ ಒಂದು ದೊಡ್ಡ ಕುಂಬಳಕಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋದ. ಕುಂಬಳಕಾಯಿಯನ್ನು ತೆಗೆದುಕೊಂಡು ಹೋಗುವ ಯಲ್ಲಯ್ಯನನ್ನು ನೋಡಿ ಪುಲ್ಲಯ್ಯ ಅಲ್ಲೇ ನಿಂತು ಬಿಟ್ಟ. ಈ ಕುಂಬಳಕಾಯಿನ 1 ರೂಪಾಯಿ ಖರ್ಚಿಲ್ದೆ ಹೇಗೋ ತಗೊಂಡೆ, ಆದ್ರೆ ಆ ಯಲ್ಲಯ್ಯ ನಾಳೆ ನನ್ನ ಜೊತೆಯಿಂದ ಏನ್ ಕೇಳ್ತಾನೋ ಗೊತ್ತಿಲ್ವೇ? ಬೆಕ್ಕಿಗೆ ಕೂಡ ಒಂಚೂರು ಹಾಲೇ ಇಡದವನು ಆ ಕನಕಯ್ಯನ ಮುಂದೆ ಕೇಳಿದ್ರಿಂದನೇ ನನಗೆ ಈ ಕುಂಬಳಕಾಯಿ ಕೊಟ್ಟ, ಇಲ್ಲದಿದ್ರೆ ಕೊಡ್ತಾ ಇದ್ನಾ? ಬೆಳಿಗ್ಗೆ ನಾನು ಯಾರ ಮುಖ ನೋಡಿದ್ನೋ ಆ ಯಲ್ಲಯ್ಯ ಬಂದು ನನ್ನ ಮನೆಯಿಂದನೇ ಕುಂಬಳಕಾಯಿನ ಸರಾಗವಾಗಿ ತಗೊಂಡೋಗ್ಬಿಟ್ಟ. ಏನಾದರೂ ಮಾಡಿ ಆ ಪುಲ್ಲಯ್ಯನ ಮನೆಯಿಂದ ನಾನು ಏನಾದರೂ ತರಬೇಕು, ಇಲ್ಲದಿದ್ರೆ ಅವನು ನನಗೆ ಋಣವಾಗಿರಬೇಕು. ಹೀಗೆ ಆಲೋಚನೆ ಮಾಡಿಕೊಂಡು ಯಲ್ಲಯ್ಯ ಆ ಊರಿನ ಜಮೀನ್ದಾರರ ಮನೆಗೆ ಹೋಗೋಣ ಅಂತ ಹೊರಟು ಅವರ ಮನೆಗೆ ಹೋದ. ಅಲ್ಲಿ ತುಂಬಾನೇ ಜನರಿದ್ರು. ಏನಯ್ಯ ಯಲ್ಲಯ್ಯ, ಏನಪ್ಪ ಇಲ್ಲಿಗೆ ಬಂದಿದೀಯಾ? ಅಯ್ಯ, ನಾನು ಏನೋ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ನನ್ನ ಸಂಗತಿ ಹಾಗೆ ಇರಲಿ, ಏನಯ್ಯ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ? ಅದು ಏನಿಲ್ಲಪ್ಪ, ನನ್ನ ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಉಂಟಾಗಿದೆ. ವೈದ್ಯರು ಒಂದು ದೊಡ್ಡ ಕುಂಬಳಕಾಯಿ ಸಿಕ್ಕಿದ್ರೆ ವೈದ್ಯ ಮಾಡ್ಬೋದು ಅಂದ್ರು. ಕುಂಬಳಕಾಯಿನ? ಹೌದಪ್ಪ, ಕುಂಬಳಕಾಯಿ ರಸವನ್ನು ಕುಡಿದ್ರೆ ಮೈಯಲ್ಲಿರುವ ಊತ ಕಡಿಮೆಯಾಗುತ್ತೆ ಅಂತ ಹೇಳಿದ್ರು.
ಸರಿಯಾದ ಸಮಯಕ್ಕೆ ಸುತ್ತಮುತ್ತಿನ ಎಲ್ಲ ಊರಿನಲ್ಲೂ ಕೂಡ ಕೇಳಿ ನೋಡ್ದೆ, ಒಂದು ಕುಂಬಳಕಾಯಿ ಕೂಡ ಸಿಗ್ತಾ ಇಲ್ಲ. ಏನಯ್ಯ, ನನ್ನ ತೋಟದಲ್ಲಿ ಕುಂಬಳಕಾಯಿ ಬೇಕಾದಷ್ಟು ಇದೆ, ನನ್ನ ಜೊತೆ ಒಂದು ಮಾತು ಕೇಳಬಾರ್ದಾ? ಪರವಾಗಿಲ್ಲ ಎಲ್ಲಯ್ಯ, ಆ ಪುಲ್ಲಯ್ಯ ಎಲ್ಲಿಂದನೂ ದೊಡ್ಡ ಕುಂಬಳಕಾಯಿನ ತಂದು ಕೊಟ್ಟಿದ್ದಾನೆ. ಆ ರಸವನ್ನು ತೆಗೆದು ವೈದ್ಯರು ಬಂದು ಇವಾಗಷ್ಟೇ ವೈದ್ಯ ಮಾಡಿ ನಾನು ಕೂಡ ಆ ಪುಲ್ಲಯ್ಯನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳಿಸ್ದೆ. ಹಾಗಾದ್ರೆ ಇದೇನಾ ವಿಚಾರ? ನಾನು 2 ದಿನ ಊರಲ್ಲಿ ಇರಲಿಲ್ಲ, ಅಷ್ಟರಲ್ಲಿ ಇವನು ಎಲ್ಲವನ್ನು ಬಳಸ್ಕೊಂಡ. ಇವನು ದೊಡ್ಡವನಾಗ್ಬಿಟ್ಟ. ಇವಾಗ ನನಗೆ ಬರಬೇಕಾದ ಚಿನ್ನಾಭರಣಗಳನ್ನು ಇವನು ತಗೊಂಡ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಂಡು ಎಲ್ಲಯ್ಯ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರುವಾಗ ಕನಕಯ್ಯ ಪುಲ್ಲಯ್ಯ ಮಾತನಾಡುವುದನ್ನು ನೋಡಿದ. ಹೇಗಾದ್ರೂ ಮಾಡಿ ಆ ಪುಲ್ಲಯ್ಯನ ಕೈಯಲ್ಲಿರುವ ಚಿನ್ನವನ್ನು ನಾನ್ ತಗೋಬೇಕು. ಆ ಕನಕಯ್ಯನ ಮುಂದೆ ತಾನೇ ಇವನ್ ನನ್ನ ಜೊತೆ ಬೆಳಿಗ್ಗೆ ಸಹಾಯ ಕೇಳ್ದ, ಇವಾಗ ಅವನ್ ಮುಂದೆನೆ ನಾನು ಕೂಡ ಅವನ ಜೊತೆ ಹೋಗಿ ಸಹಾಯ ಕೇಳ್ತೀನಿ. ಹಾಗೆ ಅಂದುಕೊಂಡು ಎಲ್ಲಯ್ಯ ಅವರ ಬಳಿ ಬಂದ. ಏನ್ ಪುಲ್ಲಯ್ಯ, ಮತ್ತೆ ನೀವಿಬ್ರು ಜೊತೆ ಸೇರಿ ಮಾತಾಡ್ತಾ ಇದ್ದೀರಾ? ಏನ್ ವಿಚಾರ? ಏನಿಲ್ಲ ಎಲ್ಲಯ್ಯ, ಇವತ್ತು ನಮ್ಮ ಪುಲ್ಲಯ್ಯ ತುಂಬಾನೇ ಸಂತೋಷವಾಗಿದ್ದಾನೆ, ಅದು ಏನು ಅಂತ ಕೇಳ್ತಾ ಇರುವಾಗ ನೀನ್ ಕೂಡ ಬಂದ್ಬಿಟ್ಟೆ. ಮತ್ತೆ ಇವನು ಸಂತೋಷವಾಗಿರದೆ ಹೇಗಿರ್ತಾನೆ? ನನ್ನ ಬಳಿಯಿಂದ ₹1 ಕೂಡ ಖರ್ಚಿಲ್ಲದೆ ಕುಂಬಳಕಾಯಿನ ತಗೊಂಬಂದು ಎಷ್ಟೋ ಚಿನ್ನವನ್ನು ಪಡ್ಕೊಂಡ ಅಲ್ಲ. ಏನೆಲ್ಲಯ್ಯ, ಏನೋ ಆಲೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ಪುಲ್ಲಯ್ಯ, ನನಗೆ 2 ದಿನದಿಂದ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ತಾನೇ ಪಕ್ಕದೂರಲ್ಲಿರುವ ವೈದ್ಯರ ಬಳಿ ಹೋಗಿ ಬರ್ತಾ ಇದ್ದೆ. ಓ, ಅದಕ್ಕೆನಾ ಊರಲ್ಲಿ ಕಾಣ್ತಾ ಇರ್ಲಿಲ್ಲ? ಹೌದಾ, ಏನಾಯ್ತು ಮಲ್ಲಯ್ಯ? ಪಟ್ನದ ವೈದ್ಯರು ನಿನ್ನ ನೋಡಿ ಏನ್ ಹೇಳಿದ್ರು? ಇನ್ನೇನು ಹೇಳ್ತಾರೆ, ಮೈಯಲ್ಲಿರುವ ಊತ ಕಡಿಮೆಯಾಗಬೇಕು ಅಂದರೆ ಕುಂಬಳಕಾಯಿ ಹಾಗಲಕಾಯಿ ರಸವನ್ನು ಕುಡಿಬೇಕು ಅಂತ ಹೇಳಿದ್ರು. ಮದ್ದು ಮಾಡಿ ಕೊಟ್ಟಿದ್ದಾರೆ. ಇನ್ನು 2 ವಾರಗಳ ಕಾಲ ಹೋಗಬೇಕು. 2 ವಾರಗಳ ಕಾಲ ಹೋದ್ಮೇಲೆ ಸರಿಯಾಗುತ್ತೆ ಅಂದರು. ಅದ ಸಂಗತಿ. ಅದಕ್ಕೇನೇನಾ ಮನೆಯ ಹಿತ್ತಲಲ್ಲಿ ಹಾಗಲಕಾಯಿ ಕುಂಬಳಕಾಯಿ ಬೆಳೆಸ್ತಾ ಇದ್ದೀಯಾ? ಈ ಕನಕಯ್ಯ ಸರಿಯಾದ ಸಮಯಕ್ಕೆ ಏನೇ ಹೇಳಿದ್ರು ಸರಿಯಾಗಿಯೇ ಮಾತಾಡ್ತಾ ಇದ್ದಾನೆ. ಹೌದೌದು ಕನಕಯ್ಯ, ಹೊರಗಡೆ ಎಲ್ಲೂ ಕೂಡ ಕುಂಬಳಕಾಯಿ ಹಾಗಲಕಾಯಿ ಬಿತ್ತನೆ ಕೂಡ ಸಿಗ್ತಾ ಇಲ್ಲ. ಅದಕ್ಕೇನೆ ಯಾರ ಜೊತೆನೂ ಕೇಳೋದು ಬೇಡ ಅಂತ ನನ್ನ ಮನೆಯ ಹಿತ್ತಲಲ್ಲೇ ನಾನು ಬೆಳೆಸಲಾರಂಭಿಸಿದೆ. ತುಂಬ ಹಣ ಖರ್ಚು ಮಾಡಿಯೇ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಹಾಗಾದ್ರೆ ಬೆಳಿಗ್ಗೆ ಇದ್ದ ಒಂದು ಕುಂಬಳಕಾಯಿನ ಕೂಡ ಮಲ್ಲಯ್ಯನಿಗೆ ಕೊಟ್ಬಿಟ್ಟೆ, ಆಮೇಲೆ ನಿನಗೆ? ಅಯ್ಯೋ ಕನಕಯ್ಯ, ಏನು ಮಾಡೋದು ಪಾಪ, ಈ ಪುಲ್ಲಯ್ಯ ಏನು ವಿಚಾರಕ್ಕೆ ಕೇಳಿದ್ನೋ ಏನೋ ಅದಕ್ಕೆ ಕೊಟ್ಬಿಟ್ಟೆ. ನನಗೇನು, ಇನ್ನು 1 ವಾರದಲ್ಲಿ ಇನ್ನೊಂದು ಕುಂಬಳಕಾಯಿ ಬೆಳೆಯುತ್ತೆ, ಅದರಲ್ಲಿ ನಾನು ನಿಧಾನವಾಗಿ ವೈದ್ಯ ಮಾಡ್ಕೋತೀನಿ. ಅಯ್ಯಯ್ಯೋ, ಏನಪ್ಪ ನೀನು ಈ ವಿಚಾರನ ನನ್ನ ಜೊತೆ ಮೊದಲೇ ಹೇಳಬಾರ್ದಾ? ನಿನ್ನ ಆರೋಗ್ಯಕ್ಕಿಂತ ನನ್ನ ಅವಶ್ಯಕತೆ ಮುಖ್ಯನಾ? ಪರವಾಗಿಲ್ಲ ಪುಲ್ಲಯ್ಯ, ಇದರಲ್ಲಿ ಏನಿದೆ? ಇನ್ನು ನಾನು ಪಟ್ಟಣಕ್ಕೆ ಹೋಗಿ ವೈದ್ಯ ಮಾಡಿಸ್ಕೊಳ್ಳೋಕ್ಕೆ ಇನ್ನು 1 ವಾರ ಇದೆ ಅಲ್ವಾ, ಅಷ್ಟರಲ್ಲಿ ನಿಧಾನವಾಗಿ ಬೆಳೆಯುತ್ತೆ. ಅಲ್ಲಿಂದ ಎಲ್ಲಯ್ಯ ಗೊಂದಲದಲ್ಲಿ ಇರುವ ಹಾಗೆ ಹೊರಟು ಹೋದ. ನೋಡ್ದ ಪುಲ್ಲಯ್ಯ, ಆ ಎಲ್ಲಯ್ಯ ಎಷ್ಟು ಒಳ್ಳೆಯವನು ಅಂತ. ಅವನಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಕುಂಬಳಕಾಯಿ ಬೇಕು ಅಂತ ಆಲೋಚನೆ ಮಾಡದೆ ನಿನಗೆ ಕೊಟ್ಟ. ಹಾಗೆ ಅಂತ ಹೇಳಿದಾಗ ಪುಲ್ಲಯ್ಯನ ಮನಸ್ಸಲ್ಲಿ ಏನೋ ಗೊಂದಲದಿಂದನೇ ನಡ್ಕೊಂಡು, ಅಯ್ಯೋ ಇದರ ಬಗ್ಗೆ ಎಲ್ಲ ಆಲೋಚನೆ ಮಾಡದೆ ಚಿನ್ನಕ್ಕೆ ಆಸೆ ಪಟ್ಟು ಊರಿನ ಯಜಮಾನರಿಗೆ ಕುಂಬಳಕಾಯಿನ ತಗೊಂಡೋಗಿ ಕೊಟ್ಬಿಟ್ಟೆ. ಆ ಎಲ್ಲಯ್ಯ ಜಿಪುಣನಾದ್ರೂ ಕೂಡ ಅವನ ಬಗ್ಗೆ ಆಲೋಚನೆ ಮಾಡದೆ ನಾನು ಕೇಳಿದ ತಕ್ಷಣ ನನಗೆ ತೆಗೆದು ಕೊಟ್ಬಿಟ್ಟ ಅಲ್ವಾ. ಇದೇ ನಾನಾಗಿದ್ರೆ ನನ್ನ ಪ್ರಾಣಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ ಅಂತ ಆ ಕುಂಬಳಕಾಯಿನ ಯಾರಿಗೂ ಕೊಡದೆ ನಾನೇ ಇಟ್ಕೋತಾ ಇದ್ದೆ. ಇಲ್ಲ, ಹೇಗಾದ್ರೂ ಎಲ್ಲಯ್ಯನಿಗೆ ಸಹಾಯ ಮಾಡಬೇಕು. ಹಾಗೆ ಅಂತ ಅಂದ್ಕೊಂಡು ಮರುದಿನ ಬೆಳಿಗ್ಗೆ ಎಲ್ಲಯ್ಯನ ಮನೆಗೆ ಹೋಗಿ, ಎಲ್ಲಯ್ಯ ನೀನು ಇವಾಗಲೇ ಪಟ್ಟಣಕ್ಕೆ ಹೋಗು, ನೀನು ವೈದ್ಯ ಮಾಡಿಸ್ಕೊ, ನಿನಗೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ಅಯ್ಯೋ ಪುಲ್ಲಯ್ಯ, ನೀನು ಏನೂ ಆಲೋಚನೆ ಮಾಡಬೇಡ, ನನಗೆ ಏನೂ ಆಗಲ್ಲ, ಇನ್ನು 1 ವಾರದಲ್ಲಿ ಮದ್ದು ಮಾಡಿಸ್ಕೋತೀನಿ. ಅದೇನು ಎಲ್ಲಯ್ಯ ಆ ರೀತಿ ಮಾತಾಡ್ತಿದ್ದೀಯಾ? ತಡ ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು, ಆಮೇಲೆ ನಾವು ಒಬ್ರಿಗೊಬ್ರು ಎದುರು ಮನೆಯಲ್ಲೇ ಮಾತಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಅಯ್ಯೋ ಪುಲ್ಲಯ್ಯ, ಪಟ್ಟಣದಲ್ಲಿ ಮದ್ದು ಅಂದರೆ ಸುಮ್ಮನೆನಾ? ಅಲ್ಲಿ ತುಂಬಾನೇ ಹಣ ಖರ್ಚಾಗುತ್ತೆ. ನನ್ನ ಮನೆಯಲ್ಲಿ ಕುಂಬಳಕಾಯಿ ಬೆಳೆದ ಮೇಲೆ ನಮ್ಮ ಊರಿನ ವೈದ್ಯರ ಬಳಿನೇ ಮದ್ದು ಮಾಡಿಸ್ಕೋತೀನಿ. ಇಲ್ಲಿ ನೋಡಿ ಎಲ್ಲಯ್ಯ, ಎಷ್ಟೇ ಹಣ ಖರ್ಚಾದ್ರೂ ನಾನು ಖರ್ಚು ಮಾಡ್ತೀನಿ, ತಗೋ ಈ ಚಿನ್ನದ ನಾಣ್ಯಗಳನ್ನ ಇಟ್ಕೊಂಡು ಹೊರಡು. ಹೀಗೆ ಎಲ್ಲಯ್ಯನ ಕುಂಬಳಕಾಯಿಯಿಂದ ಪುಲ್ಲಯ್ಯ ಅವನು ಸಂಪಾದನೆ ಮಾಡಿದ ಚಿನ್ನವನ್ನೆಲ್ಲ ಮತ್ತೆ ಪುನಃ ಎಲ್ಲಯ್ಯನಿಗೆ ಕೊಟ್ಟ. ಆ ನಂತರ ಎಲ್ಲಯ್ಯ, ಹೇಗೋ ನಾನೇ ನನ್ನ ಚಿನ್ನವನ್ನು ಮತ್ತೆ ಸಂಪಾದನೆ ಮಾಡ್ಕೊಂಡೆ ಅನ್ಕೊಂಡ್ರು ಕೂಡ ಪುಲ್ಲಯ್ಯ ಅಲ್ಲಿಂದ ಹೊರಟು ಹೋದ ನಂತರ, ಅರೆ ಈ ಪುಲ್ಲಯ್ಯ ಎಷ್ಟು ಒಳ್ಳೆಯವನು, ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ವಿಷಯ ಗೊತ್ತಾದ ತಕ್ಷಣ ಅವನಿಗೆ ಅಂತ ತಂದಿದ್ದ ಚಿನ್ನವನ್ನು ನನಗೆ ಕೊಟ್ಬಿಟ್ಟ. ಇದೇ ನಾನಾಗಿದ್ರೆ ಈ ರೀತಿ ಮಾಡ್ತಾ ಇದ್ನಾ?
ಹೀಗೆ ಎಲ್ಲಯ್ಯ ಪುಲ್ಲಯ್ಯ ಕೊಟ್ಟಂತಹ ಚಿನ್ನಾಭರಣವನ್ನು ತೆಗೆದುಕೊಂಡು ಪಟ್ನಕ್ಕೆ ಹೋದ ಹಾಗೆ ನಟನೆ ಮಾಡಿ ಮತ್ತೆ 2 ದಿನದಲ್ಲಿ ಊರಿಗೆ ತಿರುಗಿ ಬಂದ. ಎಲ್ಲಯ್ಯನನ್ನು ನೋಡಿದಂತಹ ಪುಲ್ಲಯ್ಯ ತುಂಬಾನೇ ಸಂತೋಷಪಟ್ಟ. ಎಲ್ಲಯ್ಯ ತನಗೆ ಅನಾರೋಗ್ಯ ಸರಿಯಾಗಿದ್ದಕ್ಕೆ ಪುಲ್ಲಯ್ಯನೇ ಕಾರಣ, ಅವನೇ ವೈದ್ಯಕ್ಕೆ ಹಣ ಕೊಟ್ಟ ಅಂತ ಹೇಳ್ಕೊಂಡ. ಪುಲ್ಲಯ್ಯನಿಗೆ ಕೂಡ ಮನಸ್ಸು ಸಮಾಧಾನವಾಯಿತು. ಈಗಿರುವಾಗ ಒಂದು ದಿನ, ಏನೋ ಪುಲ್ಲಯ್ಯ ಎಲ್ಲಿದ್ದೀಯಾ? ಬರ್ತಾ ಇದ್ದೀನಿ ಎಲ್ಲಯ್ಯ, ಏನ್ ವಿಚಾರ? ತಗೋ ಈ ಚಿನ್ನದ ನಾಣ್ಯವನ್ನು ತಗೋ. ಏನಿದು ಚಿನ್ನದ ನಾಣ್ಯಗಳು? ಅವತ್ತು ನೀನು ನನಗೆ ವೈದ್ಯಕ್ಕೆ ಕೊಟ್ಟೆ ಅಲ್ವಾ, ಅದು ಅಷ್ಟೊಂದು ಖರ್ಚಾಗಿಲ್ಲ, ಅದರಲ್ಲಿ ಉಳಿದಿರೋದು ಇದು, ನೀನ್ ತಗೋ. ಅಯ್ಯೋ ಎಲ್ಲಯ್ಯ, ಅದು ಬಂದು ಅದು ಇಲ್ಲ ಇದು ಇಲ್ಲ, ತಗೋ ನೀನು. ಹೀಗೆ ಅಂದಿನಿಂದ ಅಲ್ಲಿಯ ಪರಿಸ್ಥಿತಿ ಬದಲಾಯಿತು. ಒಬ್ಬರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರು ಅವರ ಜಿಪುಣತನವನ್ನು ಬಿಟ್ಟೇ ಬಿಟ್ರು. ಹೀಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಜೀವನ ಮಾಡ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.